ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದು ಲೆಸನ್ ವೈಸ್ ವಿಡಿಯೋದ. ಈ ವಿಡಿಯೋದಲ್ಲಿ ವೃತ್ತಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎರಡು ಪಾಠನೂ ಇದೊಂದೇ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಟೋಟಲ್ 5 ಲೆಸನ್ಸ್ ಆಗುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಲೆಸನ್ಸ್ ಇವು 5 ಆಲ್ರೆಡಿ 3 ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇದನ್ನು ವೃತ್ತಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ವಿಡಿಯೋದಲ್ಲಿ ಎರಡರದ್ದು ಹೇಳ್ಕೊಂಡು ಹೋಗ್ತೀನಿ. ಕನ್ನಡ ವಿತ್ ಇಂಗ್ಲೀಷ್ ಮೀಡಿಯಮ್ ವಿತ್ ಆನ್ಸರ್ಸ್, ವಿತ್ ವೆರಿ ಇಂಪಾರ್ಟೆಂಟ್ ಆನ್ಸರ್. ಸೊ ವೃತ್ತಗಳು ಒಂದು ಸ್ಕೋರಿಂಗ್ ಮಾಡುವ ಒಂದು ಲೆಸನ್ನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂದರೆ ನಮ್ಮ SRA ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇಲ್ಲಿವರೆಗೂ ಮಾಡಿದ ಪ್ರತಿಯೊಂದು ವೀಡಿಯೋದ ಲಿಂಕ್ಸನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ. ಸೊ ದಯವಿಟ್ಟು ನೋಡಿ. ಇವಾಗ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರು ನೋಡಿ ಇದನ್ನು, ಯಾಕಂದರೆ ಈ ಮಲ್ಟಿಪಲ್ ಚಾಯ್ಸ್ ಅವೆಲ್ಲ ಇಂಗ್ಲೀಷ್ ಮೀಡಿಯಮ್ವ್ರಿಗೆಲ್ಲ ಇವೇ ಬರುತ್ತೆ. ಸೊ ಎರಡನ್ನೂ ನೋಡಿದರೆ ನಿಮಗೆ ಅನುಕೂಲ. ಸೊ ಅದಕ್ಕಾಗಿ ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಎರಡು ಲೆಸನ್ ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ಇದನ್ನು ಕರೆಕ್ಟಾಗಿ ಇದೊಂದು ವೀಡಿಯೋ ನೋಡಿ. ನೆಕ್ಸ್ಟ್ ಇನ್ನು ಪ್ರಮೇಯಗಳದೊಂದು ಐತೆ, ಅದರಲ್ಲಿ ಬಿಡ್ತೀನಿ ನಾನು. ಆ್ಯಂಡ್ ದೆನ್ ಲಾಸ್ಟಿಗೆ ಹೇಳಿದ್ದೀನಿ ಇವತ್ತು ಏನೇನಂತ ಪ್ರಮೇಯಗಳು. ಅದಾದಮೇಲೆ ಏನು ಓದಿದೆ ಒಂದು 35 ಮಾರ್ಕ್ಸ್ ಚೂರು ಸ್ವಲ್ಪ ನೋಡ್ಕೊಂಡಾದರೂ ತೆಗಿಬೇಕಂತ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾಯಿದ್ರಿ. ಸೊ ಅದ್ರ ಪ್ರಕಾರ ಅದು ಮಾಡ್ತೀನಿ. ಅದು ಬರುತ್ತೆ, ಇವತ್ತೇ ಬರುತ್ತೆ. ಒಟ್ಟಿನಲ್ಲಿ ಇನ್ನೂ 2-3 ವೀಡಿಯೋಗಳಿಗೆ ಸಂಬಂಧಪಟ್ಟಂತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವ್ಯೂಸ್ ಬಂದಿಲ್ಲ ಇನ್ನೂ ಅಷ್ಟೊಂದು, ನಾನು ಬಿಟ್ಟಿರೋ ವೀಡಿಯೋಗೆ ಯಾವುದಕ್ಕೂ ಇನ್ನೂ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ರೀಚ್ ಆಗಿಲ್ಲ. ಅದು ದಯವಿಟ್ಟು ಎಲ್ಲರಿಗೂ ರೀಚ್ ಮಾಡಿಸಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ನಾವು ಮಾಡ್ತಿರೋದು ಅದಕ್ಕಾಗಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆಯ್ಕೆ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಇದೆ, ತೊಂದರೆನೇ ಇಲ್ಲ. ಇದರಲ್ಲಿ ಒಳ್ಳೆಯ ಆನ್ಸರ್ಸು ಪ್ಲಸ್ ಕ್ವೆಶ್ಚನ್ ಪೇಪರ್ ಕೂಡ ಸಾಲ್ವ್ ಆಗಿದೆ. ಸೊ ಅದಕ್ಕಾಗಿ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. 1 ಅಂಕದ ಪ್ರಶ್ನೆಗಳು ಬಂತು. ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಸ್ಪೀಡಾಗೂ ಹೋಗ್ತೀನಿ, ಯಾಕಂದರೆ ಟೋಟಲ್ 2 ಲೆಸನ್ಸ್ ಇದೆಯಲ್ಲ ಜಾಸ್ತಿ. ಅದು ಪ್ಲಸ್ ಕನ್ನಡ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಮಾಡಬೇಕಲ್ಲ. ಸೊ ಅದಕ್ಕಾಗಿ ಲೆಂತೇ ಆಗುತ್ತೆ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಮೇಯಗಳು ಬಿಡ್ತೀನಿ, ಟಾಪ್ 10 ಪ್ರಮೇಯಗಳು ಬಿಡ್ತೀನಿ ನೋಡಿ. ಇದರಿಂದ ಇಷ್ಟೇ. ಅದೇ ರೀತಿ ರಚನೆಗಳು ನೋಡ್ಕೊತೀರಂದರೆ ಇದು ನೋಡ್ಕೊಳ್ಳಿ. ಇದು ಈಸಿ ಲೆಸನ್ನು, ಇದು ಕೂಡ ಹಂಗೆ ತೋರಿಸ್ಬಿಡ್ತೀನಿ ಇದರಲ್ಲೇ ನೋಡಿ. ಇವೆಲ್ಲ ಇದಂತೂ 100% ಕ್ವೆಶನ್ಸ್. ಇವೆಲ್ಲ ಅರ್ಥ ಮಾಡ್ಕೊಂಬಿಡಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಇದೆಲ್ಲ ನೀವೇ ಪ್ರಯತ್ನಿಸಕ್ಕಂತ ಕೊಟ್ಟಿರೋದು. ನೋಡಿ, ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕವನ್ನು ಹಿಂಗೆ ರಚಿಸೋದಂತ ಇದರಲ್ಲಿ ಕೊಟ್ಟಿದೆ. ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಇಂಪಾರ್ಟೆಂಟ್. ಇದು ಅದು ಪ್ರಮೇಯಗಳಲ್ಲಿ ಬಿಡ್ತೀನಿ, ಅದನ್ನು ನೋಡ್ತಾ ಹೋಗ್ಬೋದು. ಸಾಕಿದ್ರಲ್ಲಿ ಇಷ್ಟು. ಇವಾಗ ನಾನು ಹೇಳಿದ್ದು ಎರಡನೇದು ಮೇಲ್ಮೈ ವಿಸ್ತೀರ್ಣಗಳು ಘನಫಲಗಳು ನೋಡೋಣ. ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಮಿಸ್ ಆಗಿಬಿಡುತ್ತೆ. ಪೂರ್ತಿ ನೋಡಿ. ಇವತ್ತು ಪೂರ್ತಿ ಇದ್ರದ್ದೇ, ಇವತ್ತು ನಂದು ಇದೇ ಸೀರೀಸ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕಾಗಿ ಇನ್ನು ಒಂದು ಮಾಡಬೇಕಿತ್ತು ಆ್ಯಕ್ಚುಲಿ, ಅದು ನಿರ್ದೇಶಾಂಕ ರೇಖಾಗಣಿತನ. ಅದು ಯಾಕಂದರೆ ಅದೊಂದು ಈಸಿ ಇದೆ ಲೆಸನ್ ಕೂಡ, ಈಸಿ ಲೆಸನ್ ಅದು ಕೂಡ. ಸೊ ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ, ಓಕೆನಾ? ನೋಡ್ತೀನಿ. ಆದರೆ ಇನ್ನೊಂದು ಲೆಸನ್ಗಳ ಮೇಲೆ ಇನ್ನೊಂದು ಟ್ರೈ ಮಾಡ್ತೀನಿ. ಇಷ್ಟನ್ನ ಪರ್ಫೆಕ್ಟಾಗಿ ರೆಡಿ ಹಾಕ್ಕೊಳ್ಳಿ ನೀವು ಇವಾಗ. ಇದರಿಂದ ಇಷ್ಟು. ಇವಾಗ ದೆನ್ ಹಂಗೆ ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ. ಅದೇ ರೀತಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವೀಡಿಯೋನ. ದಯವಿಟ್ಟು ಹಂಗೆ ಅದನ್ನು ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಇಂಗ್ಲೀಷಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಮತ್ತು 4 ಮಾರ್ಕ್ಸ್ ಅದರಲ್ಲಿದೆ. ಸೊ ಅದನ್ನು ನೋಡಿದರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕಾಗಿ ಬನ್ನಿ ಅದಕ್ಕೆ ಹೋಗೋಣ. ನೋಡಿ, ನೋಡ್ತಾ ಹೋಗಿ. ಇದರಲ್ಲಿ ಸರ್ಕಲ್ಸ್ 1 ಮತ್ತು 3 ಮಾರ್ಕ್ಸ್ ಟೋಟಲು. ಇದರಲ್ಲಿ ಎಲ್ಲನೂ ಇದೆ, ಆರಾಮಾಗಿ ನೋಡ್ಕೊಳ್ಳಿ. ಇದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಬೆಸ್ಟ್ PDF ಇದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರ್ಕಲ್ಸ್ ಆಯಿತು. ನೆಕ್ಸ್ಟ್ ಪಾಠಕ್ಕೆ ಹೋಗೋಣ ಬನ್ನಿ.
ಇದು ನೋಡ್ಕೊಳ್ಳಿ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್, ತುಂಬ ಇಂಪಾರ್ಟೆಂಟ್ ಲೆಸನ್ನು. ಎಷ್ಟು ಮಾರ್ಕ್ಸನ್ನು ಹೊಂದಿದೆ ಇದು ಲೆಸನ್ನು ಕರೆಕ್ಟಾಗಿ ನೋಡಿ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು. ಇದು ನೋಡಿ, ಇನ್ನೊಂದು ಏನಂದರೆ ಇದು ಪ್ರತಿ ವರ್ಷ ಯಾವ್ಯಾವ ವರ್ಷ ರಿಪೀಟ್ ಆಗಿದೆ ಪಕ್ಕದಲ್ಲಿ ಎಲ್ಲ ಇಯರ್ ಇದೆ. ಅದೊಂದು ನಿಮ್ಮ ಬೆನಿಫಿಟ್ಟು. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವಾಗ ರಿಪೀಟ್ ಆಗಿದೆ ಕ್ವಶನ್ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕಾಗಿ ಇವಾಗ ಇನ್ನೂ ಟೈಮ್ ಇದೆ, ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ಸೊ ಅದು ನಿರ್ದೇಶಾಂಕ ರೇಖಾಗಣಿತ ಗ್ರಾಫ್ ಐತಲ್ಲ ಅದು, ಪ್ಲಸ್ ಈ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಕ್ಸ್ ಎರಡೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಅವೆರಡನ್ನೂ ತೋರಿಸ್ಬಿಡ್ತೀನಿ ಒಟ್ಟಿಗೆ. ಇದು ಮುಗಿದೇ ಬಿಡುತ್ತೆ ಲೆಸನ್ ಸೀರೀಸು. ನೆಕ್ಸ್ಟು ಪಾಸಿಂಗ್ ಪ್ಯಾಕೇಜ್ಗಳು ಪ್ಲಸ್ ಪ್ರಮೇಯಗಳು ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ, ಓಕೆನಾ? ಬನ್ನಿ ನೆಕ್ಸ್ಟು ನಿರ್ದೇಶಾಂಕ ರೇಖಾಗಣಿತ ಹೋಗೋಣ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ನೋಡಿ, ಸಂಖ್ಯಾಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಎಲ್ಲ ಲೆಸನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಓದಿದರೆ, ನೀವು ಇಷ್ಟು ಲೆಸನ್ ನೋಡಿದರೂ ಸಾಕು. ಇನ್ನು ನಾನು ಈ ವಿಡಿಯೋ ಬಿಡ್ತೀನಲ್ಲ, ಇದು ನೋಡಿದರೆ ಸಾಕು, ನಿಮ್ಗೆ 35 ಈಸಿಯಾಗಿ ಬಂದ್ಬಿಡುತ್ತೆ ಮಾರ್ಕ್ಸ್. ಯಾಕಂದರೆ ಪ್ರತಿಯೊಂದು ಈಸಿ ಲೆಸನ್ಗಳೇ ಇದರಲ್ಲಿರೋದು. 35 ಕನ್ಫರ್ಮ್ ಬರುತ್ತೆ ಇದು ನೋಡಿದರೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೆಂಗೆ ಇದನ್ನು. ಇನ್ನೇನಿದ್ರು ನೆಕ್ಸ್ಟು ಪ್ರಮೇಯಗಳು ಈಸಿಯಾಗಿ 35 ಹೆಂಗೆ ತೆಗಿಯೋದಂತ, ಮಿನಿಮಮ್ 35 ತೆಗಿಯೋ ಥರದ್ದು ಹೇಳ್ಕೊಡ್ತೀನಿ. ಇದರಲ್ಲಂತೂ ಏನಂದರೆ ನೀವು ಸೂತ್ರಗಳು, ಇದು ಸರಾಸರಿ, ಬಹುಲಕ, ಮಧ್ಯಾಂಕ, ಈ ಮೂರದ್ದೇ ನೀವು ರಿಪೀಟ್ ಮಾಡಬೇಕಷ್ಟೇ. ಇದರಲ್ಲಿ ಇನ್ನೇನು ಎಕ್ಸ್ಟ್ರಾ ಬರೋಲ್ಲ. ತುಂಬ ಈಸಿ ಲೆಸನು, ಒಳ್ಳೆ ಸ್ಕೋರ್ ಮಾಡೋ ಒಂದು ಲೆಸನ್ ಅಂದರೆ ಇದು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಕ್ಸ್. ಆಲ್ಮೋಸ್ಟ್ ನೀವು ಇಂಗ್ಲೀಷ್ ಮೀಡಿಯಮವರು ಎಲ್ಲ ಇದನ್ನು ನೋಡ್ಕೋಬೋದು, ಇದರಲ್ಲೇ ಇದಾಗೋದು. ಸೊ ಹಂಗೆ ನೋಡಿ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. 1K ನಾವು ಮುಟ್ಸೋಣ ಇನ್ನು. ಈ ನಿಮ್ಮ ಎಕ್ಸಾಮ್ ಮುಗಿಯೋದ್ರಲ್ಲಿ 1K ಮುಟ್ಸೋಣ. ನೆಕ್ಸ್ಟು PUC ಸಂಬಂಧಪಟ್ಟ ಪ್ರತಿಯೊಂದು ಡಿಸ್ಕಸ್ ಮಾಡ್ತಗೋಣ. ನೋಡ್ತಾ ಇರ್ಬೋದು, ಫುಲ್ಲು ಈ ಸಂಖ್ಯಾಶಾಸ್ತ್ರದ್ದು ಇದರಲ್ಲೇ ಮುಗಿಸ್ತೀನಿ. ಇದರಲ್ಲಿ OGU ಬರುತ್ತೆ, ಅದು ಈಸಿನೇ. ಕ್ಲೀನಾಗಿ ನೋಡಿ, ವೀಡಿಯೋನ ಸ್ಕಿಪ್ ಮಾಡಿದರೆ ಮಿಸ್ ಮಾಡ್ತೀರಾ. ಅದಕ್ಕೆ ಹೇಳ್ತಿರೋದು ನಾನು, ಸ್ವಲ್ಪ ಅಲ್ಲಿ ಅದು ಇದಾಗುತ್ತೆ, ಹಿಂದೆ ಮುಂದೆ ಆಗುತ್ತೆ. ಅದಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಏನಿಲ್ಲ, 10 ನಿಮಿಷ ಟೈಮ್ ಕೊಡಿ ಅಷ್ಟೇ. ಈ ವಿಡಿಯೋಗೆ ಜಾಸ್ತಿ ಕೊಡಬೇಡಿ, 10 ನಿಮಿಷ. ದಯವಿಟ್ಟು ಶೇರ್ ಮಾಡಿ, 10 ನಿಮಿಷ ಟೈಮ್ ಕೊಡಿ. ಇದಕ್ಕೆ ಜಾಸ್ತಿ ಕೊಡೋಕೆ ಹೋಗಬೇಡಿ. 10 ನಿಮಿಷದಲ್ಲಿ ಮುಗಿದೋಗುತ್ತೆ. ನೀವು 10 ನಿಮಿಷ ಏನೇನು ನೋಡೋದ್ರ ಬದಲು ಅಟ್ಲೀಸ್ಟ್ ಈ ವಿಡಿಯೋ ನೋಡಿ. 10 ನಿಮಿಷದಲ್ಲಿ ನಿಮಗೊಂದು ಮ್ಯಾಥ್ಸ್ನ ಪಾಸ್ ಆಗೋ ಒಂದು ಇದು ಸಿಗುತ್ತೆ, ಒಂದು ಧೈರ್ಯ ಬರುತ್ತೆ ಪಾಸ್ ಆಗ್ಬೋದು ಅಂತ. ಓಕೆ, ನೆಕ್ಸ್ಟ್ ಬನ್ನಿ ನಿರ್ದೇಶಾಂಕ ರೇಖಾಗಣಿತ ಅಂದರೆ ಈ ಗ್ರಾಫ್ಸ್ದು. ಅದಂತೂ ತುಂಬ ಈಸಿ ಲೆಸನ್, ಅದನ್ನು ನೋಡೋಣ. ನೋಡ್ತಾ ಹೋಗ್ಬೋದು. ಇದಂತೂ ಒಂದು ತುಂಬ ಸುಲಭ ಇರುವಂಥ ಒಂದು ಲೆಸನ್ನು, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ ಲೆಕ್ಕಗಳನ್ನ ಬಿಡಿಸಿದ್ದಾರೆ. ಇಂಗ್ಲೀಷ್ ಮೀಡಿಯಮವರು ಅಷ್ಟೇ ಕರೆಕ್ಟಾಗಿ ಇದನ್ನೇ ನೋಡಿ. ಇದೆಲ್ಲ ಜಾಸ್ತಿ ಡಿಫ್ರೆಂಟ್ ಇರೋಲ್ಲ ಮ್ಯಾಥ್ಸ್ ಇಂಗ್ಲೀಷ್ ಕನ್ನಡಕ್ಕೆ, ಅದು ಸೈನ್ಸು ಸೋಷಲ್ ಥರ. ಸೊ ಅದಕ್ಕಾಗಿ ನೆಕ್ಸ್ಟ್ ಅವೆರಡು ವೀಡಿಯೋ ಬಿಟ್ಟರೆ ನಿಮ್ಮ ಆಲ್ಮೋಸ್ಟ್ ಮ್ಯಾಥ್ಸು 90% ಕವರ್ ಮಾಡ್ದಂಗೆ ಆಗುತ್ತೆ. ನಾಳೆ ಏನಿದ್ರು 10% ನಾವು ರಿವಿಷನ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡ್ತಾ ಹೋಗೋದು, ಏನಿಲ್ಲ, ಸೂತ್ರ ಪಕ್ಕ, ಸೂತ್ರ ಕನ್ಫರ್ಮ್ ಆದರೆ ಅದ್ರ ಪ್ರಕಾರನೇ ಇಕ್ಕೊಂಡು ಬನ್ನಿ. ಲೆಕ್ಕ ತಪ್ಪಾದ್ರೂ ಪರವಾಗಿಲ್ಲ, ಸೂತ್ರ ಬರೀರಿ, ಅದ್ರ ಪ್ರಕಾರನೇ ಸಂಖ್ಯೆಗಳನ್ನ ಇಕ್ಕಿ. ಲಾಸ್ಟಲ್ಲಿ ಲೆಕ್ಕ ಉತ್ತರ ತಪ್ಪು ಬಂದರೂ ಏನದು ಇದಾಗಲ್ಲ. ಸೊ ಅದಕ್ಕಾಗಿ ನೋಡಿ, ಅದೇ ರೀತಿ ವರ್ಗ ಸಮೀಕರಣಗಳು ನೋಡೋಂಗಿದ್ರೆ ಅದು ನೋಡ್ಕೊಂಬಿಡಿ. ವರ್ಗ ಸಮೀಕರಣಗಳು ಕೂಡ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಕವರ್ ಆದಂಗೆ ನನ್ನ ಪ್ರಕಾರ ಕವರ್ ಮಾಡಿದ್ದೀನಿ. ಇನ್ನೇನಿದ್ರು ನೀವು ಸ್ಟಡಿ ಮಾಡಬೇಕಷ್ಟೇ. ಸಾಂಬ ಪ್ರಶ್ನೋತ್ತರಗಳಿದ್ದು. ಓಕೆ, ತ್ರಿಕೋನಮಿತಿ ಆಯಿತು. ಸೊ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ.
ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಪ್ರತಿಯೊಂದು ವೀಡಿಯೋಗಳು ನೋಡಿ. ಎಲ್ಲ ವೀಡಿಯೋಸು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಸೊ ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.